ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಮೈಲೇಶ್ವರ ಗ್ರಾಮದ ಸಮೀಪ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನು ತೀವ್ರವಾಗಿ ವಿರೋಧಿಸಿ ಪ್ರಜಾಸೌಧವನ್ನು ತಾಳಿಕೋಟಿ ಪಟ್ಟಣದಲ್ಲಿಯೇ ನಿರ್ಮಿಸಬೇಕೆಂದು ಒತ್ತಾಯಿಸಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವು 34 ದಿನಗಳಿಂದ ನಡೆಯುತ್ತಿದೆ. ಆದರೆ ಪ್ರಜಾಸೌಧ ನಿರ್ಮಾಣ ಎಲ್ಲಿ ಮಾಡಿದರೆ ಅನುಕೂಲವಾಗುತ್ತದೆ ಎಂದು ಜನರಿಂದ ಅವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ಒಂದ್ ಹಳ್ಳಿ ಇಂಪ್ರೂವ್ಮೆಂಟ್ ಆಗ್ಬೇಕು, ಎಲ್ಲಾ ಊರ್ ಜನ ಎಲ್ಲಾ ಹಳ್ಳಿಗಳಿಗೂ ಹೆಲ್ಪ್ ಆಗ್ಬೇಕು. ಅಲ್ಲಿ ಹೋಗ್ಬೇಕು, ಎಲ್ಲಿ ಹಾಕ್ಬೇಕು ಇಲ್ಲೇ ಹಾಕ್ಬೇಕು. ನಮಸ್ಕಾರ ರೀ. ನಿಮ್ದು ಯಾವ್ರಿ? ತಾಳಿಕೋಟೆ. ಈಗ ಪ್ರಜಾಸೌಧ ಸಂಬಂಧ 32 ದಿನಗಳಿಂದ ಹೋರಾಟ ಮಾಡಾಕ್ತಾರ, ನಿರ್ದಿಷ್ಟ ಹೋರಾಟ ಮಾಡಾಕ್ತಾರ್ರಿ. ಅಂದ್ರೆ ಪ್ರಜಾಸೌಧ ತಾಳಿಕೋಟೆಗೆ ಆಗ್ಬೇಕಂತ ಹೇಳಿ ಅದನ್ನೇನಾದ್ರು ಅಧಿಕಾರಿಗಳು ಅಲ್ಲಿ ಮಾಡಾಕ್ತಾರ, ಎಲ್ಲಿ ಮೈಲೇಶ್ವರದಾಗ. ನಿಮ್ಮ ಅಭಿಪ್ರಾಯ ಏನು? ಎಲ್ಲಿ ಮಾಡಿದ್ರೆ ಚಲೋ? ಯಾಕೇನಂದ್ರೆ ಆಲ್ಮೋಸ್ಟ್ ಒಂದ್ ಮಂದಿ ದೂರ ಆಗ್ತದ, ಒಂದ್ ಕಣಕ ಎಲ್ಲರೂ ಇಲ್ಲಿ ಅಲ್ಲಿ ಸುತ್ತಮುತ್ತ ಅಂತ ವಿಚಾರ ಮಾಡ್ರಿ. ನಿಮ್ಮ ಅಭಿಪ್ರಾಯ ಅಂದ್ರೆ ಎಲ್ಲಿ ಮಾಡಿದ್ರೆ ಒಳ್ಳೇದಾಗ್ತದೆ? ಹೆಂಗ ಗೊತ್ತಾಗ ವಯಸ್ಸಾದವ್ರು ಏನ ನಮ್ಮಂತವ್ರು ಯಾರ ಗಾಡಿ ತಗೋಬಹುದು, ವಯಸ್ಸಾದವ್ರು ಇಲ್ಲೇ ಆಗ್ತದ, ಇಲ್ಲಿ ಆಗೋದು ಬಹಳ ಉತ್ತಮ ಅಂತ ಅನ್ಸುತ್ತೆ. ಯಾವ್ರಿ ಇದಾರೆ? ಮೇಜೇರಿ. ನಿಮ್ ತಾಲೂಕು ಯಾವ್ದು ಬರ್ತ್ರಿ? ತಾಳಿಕೋಟೆ. ಮತ್ ಇಲ್ಲಿ ಪ್ರಜಾಸೌಧ ಇಲ್ಲೇ ಮಾಡ್ಬೇಕಂತೇಳಿ 32 ದಿನದಿಂದ ಹೋರಾಟ ಮಾಡಾಕ್ತಾರ್ರಿ. ಅದನ್ನ ಮೈಲೇಶ್ವರದಾಗ ಮಾಡಾಕ್ತಾರ, ಅದು ಬ್ಯಾರ ಅನ್ನಾಕ್ತಾರ. ನಿಮ್ಗೆ ಎಲ್ಲಿ ಆದ್ರ ಅನುಕೂಲ ಆಗ್ತದ? ಇಲ್ಲೇ ಆದ್ರೆ ಅನುಕೂಲ. ಎಲ್ರಿ? ತಾಳಿಕೋಟೆ. ಯಾಕ್ರಿ? ನಮ್ಗೆ ಇಲ್ಲಿ ಆದ್ರೆ ಅನುಕೂಲ ಆಗ್ತದೆ. ಅಂದ್ರೆ ಹೋಗಕ್ ಬರಕಲ್ಲ ದೂರ ತ್ರಾಸ ಆಗ್ತದೆ. ನಿಮಗೆ ಹೆಂಗ ಅನ್ಸ್ತದೆ? ನಮಗ ಇಲ್ಲೇ ಇಲ್ಲೇ ಆಗ್ಬೇಕು ಅನಿಸ್ತದೆ. ತಾಳಿಕೋಟೆ ಮೈಲೇಶ್ವರಕ್ಕೆ ಆದ್ರಿ ಸ್ವಲ್ಪ ದೂರ ಆಗ್ತದ್ರಿ ಸರ್, ದೂರ ಆಗ್ತದ್ರಿ. ಅಂದ್ರ ಇಲ್ಲೇ ತಾಳಿಕೋಟೆ ಇಲ್ಲಿ ಆಯ್ತಂದ್ರ ಎಲ್ಲರಿಗೂ ಅನುಕೂಲ ಆಗತ್ರಿ. ಮತ್ತೆ ಅಲ್ಲಿಗೆ ಹೋಗ್ಬೇಕಂದ್ರ ದೂರ, ಅಲ್ಲಿ 2 ಕಿಲೋಮೀಟರ್ 3 ಕಿಲೋಮೀಟರ್ 3 ಕಿಲೋಮೀಟರ್ ಆಗ್ತದಲ್ರಿ? 3 ಕಿಲೋಮೀಟರ್ ಆಗತ್ತೆ. ಇಲ್ಲೇ ಆದ್ರೆ ಚಲೋ ಆಗತ್ರಿ ಸರ್. ಚಲೋ. ನಿಮ್ಮ ಅಭಿಪ್ರಾಯ ಇಲ್ಲೇ ಆಗ್ತದೆ? ಇಲ್ಲೇ ಆಗ್ಬೇಕ್ರಿ. ಚಲೋ ಇಲ್ಲೇ ಆಗ್ಬೇಕು. ಥ್ಯಾಂಕ್ ಯು ಅಣ್ಣ. ನಿಮ್ ಹೆಸರು ಏನ್ರಿ ಅಣ್ಣ? ಎಲ್ಲಪ್ಪ ರೀ. ನಿಮ್ಮ ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಬೇಕಂತ 33 ದಿನಗಳಿಂದ ಏನ್ರಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ತಾಳಿಕೋಟೆಯಲ್ಲಿ ಇದೇ ಫಸ್ಟ್ ಕೆಲಸ ಸಂದಿದ್ದೇನು ಶಾಸಕರು ಇದೇ ಫಸ್ಟ್ ಮಾಡುದ ಕೆಲಸ ಇದೇ ಫಸ್ಟ್. ಅಂದ್ರೆ ಮೈಲೇಶ್ವರನಾಗ ಮಾಡಕತ್ತ ಅಂದ್ರೆ ಇಷ್ಟು ದಿವಸ ಇಲ್ಲಿ ಏನೋ ಅಂತ ಕೆಲಸ, ದೊಡ್ಡ ಕೆಲಸ ಏನೂ ಮಾಡಿಲ್ಲ. ಕೆಲಸಗಳು ಮಾಡೇ ಅಲ್ಲೇ ದೊಡ್ಡದು ಬಂದವು, ಅದು ಎಲ್ಲರಿಗೆ ಬಿಟ್ಟು ಅಲ್ಲಿ ಆಗ್ಬಿಟ್ರು ಮೈಲೇಶ್ವರ. ನಿಮ್ಮ ಅಭಿಪ್ರಾಯ ಇಲ್ಲ ಆಗೋದು? ಆಗಬೇಕು. ಓಕೆ ಸರ್, ಥ್ಯಾಂಕ್ ಯು. ಈಗ 32 ದಿನಗಳಿಂದ ನಿಮ್ಮ ಇದ್ರೊಳಗ ತಾಳಿಕೋಟೆ ಒಳಗ ಹೋರಾಟ ಐತ್ರಿ. ಅಂದ್ರೆ ಪ್ರಜಾಸೌಧ ಇಲ್ಲೇ ಆಗ್ಬೇಕು ಅಂತ. ಮೈಲೇಶ್ವರದಾಗ ಆದ್ರೆ ಒಳ್ಳೇದ, ಊರಾಗ ಆದ್ರೆ ಒಳ್ಳೇದ? ಊರಾಗ ಆಗಿದ್ರೆ ಒಳ್ಳೇದ್ ಸರ್. ಯಾಕಂದ್ರ ದುಡ್ಕೊಂಡ್ ತಿನ್ನೋ ಮಂದಿಗೆ ಸಮೀಪ ಆಗ್ತಿದೆ, ಹೋಗಾಕ ಬರಾಕ ಇಲ್ಲೇ ಮಾಡ್ಬೇಕು ಊರಾಗ ಅಂತೇಳಿ ನಮ್ದು ಒಂದು ಅಭಿಪ್ರಾಯ ಸರ್. ಅಲ್ಲ, ಈಗ ಆಲ್ರೆಡಿ ಅಲ್ಲಿ ಜಾಗ ಗುರುಸರ್ ಅಲ್ಲೇ ಮಾಡ್ತೀನಿ ಅಂತಂತಾರ, ಅದಕ್ಕೇನು? ಆದ್ರ ನಮಗ ಬಡವ್ರು ಇರ್ತಾರ, ಹೋಗೋದು ಬರೋದು ಜಾಸ್ತಿ ಆಗ್ತೈತಿ. ಇಲ್ಲೇ ಊರಾಗ ಆದ್ರೆ ಜಾಸ್ತಿ. ಅವ್ರ ಅನುಕೂಲ ಜಾಗ ಐತ್ರಿ ಸರ್. ಅದು 100 ಎಕರೆ ಜಮೀನ್ ಐತಿ. 3 ಜನ ತಗೊಂಡ್ರ ಅದು ಒಂದು ಇದು ಒಂದು ಇದು ಐತಿ ಸರ್. ಅದು ಒಂದು ಅವ್ರೇ ಜಮೀನ್ ಆಗ್ತಿದೆ, ಅವ್ರದೇ ಲಾಭ ಆಗ್ತದೆ ಅಂತ ಹೇಳಿ ಅವ್ರು ಮಾಡಾಕತ್ತಾರ. ಅವ್ರ ಮಂದಿ ನೋಡಾಕತ್ತಿದ್ದಿಲ್ಲ ಸರ್. ಅವ್ರ ನಮ್ಮ ಕಾರ್ಯಾಧ್ಯಕ್ಷ ನಾಡಗೌಡ ಅವ್ರು ಅದಾರ. ಒಂದು ಒಳ್ಳೆ ಇದು ತಗೊಂಡ್ ವಿಚಾರ ತಗೊಂಡ್ ಕೇಸಿ ಈಗ 32 ದಿವಸದಿಂದ ಕುಂತಾರ ಮಂದಿ, ಎಲ್ಲಾ ಊರವ್ರ ಮಂದಿ ಕುಂತಾರ. ಅವ್ರು ಬಂದು ಮೀಟ್ ಆಗಿ ಮಾತಾಡಿ ಕೇಸಿ ಊರಾಗ ಮಾಡಿದ್ರ ಬಹಳ ಒಳ್ಳೇದ್ ಸರ್. ಅಂದ್ರೆ ಇನ್ನೂರಿಗೆ ಶಾಸಕರಿಗೆ ಭೇಟಿ ನೀಡಿಲ್ಲ, ಭೇಟಿನೇ ಇಲ್ಲ, ಬಂದ್ ಕೇಸಿ ಭೇಟಿನೇ ಆಗಿಲ್ಲ ಸರ್. ಫೋನ್ ಹಚ್ಚಿದಂತ ಶ್ರಾಮ್ ತಂಗಡಿ ಅವ್ರಿಗೆ ಫೋನ್ ಹಚ್ಚಿದ್ರ ನಾ ಬರಂಗಿಲ್ಲ ಸರ್, ನೀವೇ ಬಂದ್ ಕೇಸಿ ಇಲ್ಲ ಎಲ್ಲಾರು ಮಂದಿ ಒಳ್ಳೆ ಮೀಟ್ ಆಗ್ರಿ ಅಂತ ಹೇಳಿದ್ರು. ಅವ್ರು ಇನ್ನತನ ಬಂದ್ ಮೀಟ್ ಆಗಿಲ್ಲ. ಒಳ್ಳೇದ್ರಿ ಊರಲ್ಲಿ ಆದ್ರೆ ಒಳ್ಳೇದು ಸರ್. ಅದೆಲ್ಲ ಅವ್ರು ಮಾಡೋದು ಈಗ ಪಾಲಿಟಿಕ್ಸ್ ಸಂಬಂಧ ಮಾಡತ್ತಾರೆ ಸರ್, ಜನರಿಗೋಸ್ಕರ ಇದು ಮಾಡಕತ್ತೀವಿ ಸರ್, ಪಾಲಿಟಿಕ್ಸ್ ಸಂಬಂಧ ಮಾಡಕತ್ತೀವಿ. ಯಾರು ಇಷ್ಟಂದವ್ರು ಸರ್, ಚಾಲಕ ಒಕ್ಕಟ್ಟವ್ರು ನಮ್ಗ ಇಲ್ಲೇ ಹಾಕಿದ್ರ ಒಳ್ಳೇದ್ ಸರ್. ಊರಾಗ ಹಾಕ್ಬೇಕು ಸರ್. ನಮ್ಮ ಹೆಸರು ರಿಯಾಜ್ ಅಹಮದ್ ನಮಾಜ್ ಸಿರ್ತಿ ಸರ್, ಇಷ್ಟಂದ್ರ ಅಧ್ಯಕ್ಷ. ಓಕೆ ಸರ್.